ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಏನಕ್ಕಪ್ಪ ಅಂದರೆ, ಎಲ್ಲರೂ ಅಡಿಕೆಗೆ ಇನ್ನೇನು ಗೊಬ್ಬರ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಮುಂಗಾರಿಗೆ. ಆ ಅಡಿಕೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಮತ್ತು ಯಾವುದನ್ನು ಎಷ್ಟು ಕೊಡಬೇಕು ಅಂತ ತುಂಬ ರೈತರಿಗೆ ಮಾಹಿತಿ ಗೊತ್ತಿರಲ್ಲ. ಅದನ್ನು ತಿಳಿಸೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಯಾರಿಗಾರು ಉಪಯೋಗ ಆಗಬೇಕಾಗಿದ್ದರೆ ಈ ವಿಡಿಯೋನ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ತಿಳಿದಿರೋದಂದರೆ, ಅಡಿಕೆಗೆ DAP 10-26 ಅಥವಾ 20-20 ಈ ರೀತಿ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಗೊಬ್ಬರನ ಒಂದು ಗಿಡಕ್ಕೆ ಇಷ್ಟು ಅಂತ ಹೇಳಿ ಕೊಡ್ತಾ ಇದ್ದೀರ ಎಲ್ಲರೂ. ಆದರೆ ಅದು ತಪ್ಪು. ಅಡಿಕೆಗೆ NPK ಅನ್ನೋದು ತುಂಬ ಪ್ರಮುಖವಾದ ಪೋಷಕಾಂಶಗಳು. NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷ್ ಅಂತ. ಕನ್ನಡದಾಗ ಹೇಳಬೇಕು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ ಕರೀತಾರೆ. ಅದನ್ನು ಅಡಿಕೆಗೆ ಎಷ್ಟು ರೆಫರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಈ 3 ಗೊಬ್ಬರ ಕೊಡೋಕ್ಕೂ ಮುಂಚೆ ನಿಮ್ಮ ಮಣ್ಣಿನ ಸಾರಾಂಶವನ್ನು ತಿಳ್ಕೊಬೇಕು. pH ಅಂತ ಕರಿತೀವಿ. ಆ ವ್ಯಾಲ್ಯೂ ಎಷ್ಟಿದೆ ಅಂತ 7 ಸಮಥಿಂಗ್ ಇದ್ದರೆ ಉತ್ತಮವಾಗಿರುತ್ತೆ ಅಂತ ಮಣ್ಣಿನ ಗುಣಮಟ್ಟ. ಆ ಬೆಳೆಗಳಿಗೆ ಎಷ್ಟು ಶಿಫಾರಸು ಮಾಡಿರ್ತಾರಲ್ಲ NPK ಅಷ್ಟನ್ನು ಬಳಸಬೇಕು. ಅದಷ್ಟೇ ಅಲ್ಲದೆ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು ಏನೇನಿರ್ತಾವಲ್ಲ ಅದ್ರ ಜೊತೆಗೆ ಅವನು ಸಹ ಕೊಡ್ತಾ ಹೋಗಬೇಕು. ಹೇಗೆ ಅವನ್ನ ಕ್ಯಾಲ್ಕುಲೇಟ್ ಮಾಡೋದು, ಯಾವುದನ್ನ ಗೊಬ್ಬರನ ಎಷ್ಟು ಹಾಕಬೇಕು ಅನ್ನೋದನ್ನ ಹೇಗೆ ತಿಳ್ಕೋಬೇಕು ಅಂದರೆ, ನಾನು ಒಂದು ಪೇಪರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಅದೇ ರೀತಿ ಎಲ್ಲರೂ ನೋಡಿಕೊಂಡು ಹಾಕಿ. NPK ಅಡಿಕೆಗೆ ಶಿಫಾರಸು ಮಾಡಿರೋದು 100 ಗ್ರಾಮ್ ನೈಟ್ರೋಜನ್, 40 ಗ್ರಾಮ್ ಫಾಸ್ಫರಸ್, 140 ಗ್ರಾಮ್ ಪೊಟ್ಯಾಷ್ ಹಾಕಬೇಕು. ಅದಕ್ಕೂ ಮುಂಚೆ ನಾವು ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷ್ ಇದ್ರ ವ್ಯಾಲ್ಯೂ ತಿಳ್ಕೊಬೇಕು. ಎಷ್ಟು ಹಾಕಿದರೆ 100 kgಗೆ ಎಷ್ಟು ಬರುತ್ತೆ ಅಂತ. ಈಗ ನಾವು 100 kg ನೈಟ್ರೋಜನ್ ನೇರವಾಗಿ ಯೂರಿಯಾ ಮುಖಾಂತರ ಕೊಟ್ವಿ ಅಂದರೆ ಅದರಲ್ಲಿ 46 ಗ್ರಾಮಷ್ಟು ಅಥವಾ 46% ನೈಟ್ರೋಜನ್ ಇರುತ್ತೆ. ಅಂದರೆ ನಿಮಗೆ ಇದನ್ನು ಬಾಗಿಸಿದರೆ 2.1 ಗ್ರಾಮ್ ಅಷ್ಟು 1 kgಗೆ ಸಿಗುತ್ತೆ. ಅದೇ ರೀತಿ ಪೊಟ್ಯಾಷ್, ಫಾಸ್ಫರಸ್ 100 kgಗೆ 16% ಫಾಸ್ಫರಸ್ ಇರುತ್ತೆ. 100 kg ಫಾಸ್ಫರಸ್ ಹಾಕಿದರೆ 16% ಇರುತ್ತೆ. ಇದನ್ನು ಬಾಗಿಸಿದರೆ 6.25 1 kgಗೆ ಇಷ್ಟು ಪರ್ಸೆಂಟ್ ಸಿಗುತ್ತೆ. ಅದೇ ಪೊಟ್ಯಾಷು 100 kgಗೆ 60% ಪೊಟ್ಯಾಷ್ ಇರುತ್ತೆ. ಇದನ್ನು ಬಾಗಿಸಿದರೆ 1.66% ಅಷ್ಟು 1 kgಗೆ ಸಿಗುತ್ತೆ. ಇದನ್ನು ನಾವು ಇದಕ್ಕೆ ಇಂಟು ಮಾಡಬೇಕು. ಈಗ 100 kg ನೈಟ್ರೋಜನ್ ಶಿಫಾರಸು ಮಾಡಿದ್ದಾರೆ, ಅದನ್ನು ಇಂಟು 2.17 ಮಾಡಬೇಕು. ಅಲ್ಲಿಗೆ 2 ಕ್ವಿಂಟಲ್ 17 kg ಅಷ್ಟು ನಾವು ನೈಟ್ರೋಜನ್ ಕೊಡಬೇಕು. 40 ಗ್ರಾಮ್ ಅಷ್ಟು ಫಾಸ್ಫರಸ್ ಶಿಫಾರಸು ಮಾಡಿದ್ದಾರೆ, ಅದನ್ನು 6.25 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಲ್ಲಿಗೆ ನಿಮಗೆ 140 ಗ್ರಾಮಿಗೆ 1.66 ಮಲ್ಟಿಪ್ಲಿಕೇಶನ್ ಮಾಡಿದರೆ 232 kg ಅಷ್ಟು ನಾವು ಪೊಟ್ಯಾಷ್ ಹಾಕಬೇಕಾಗುತ್ತೆ. ಇದಿಷ್ಟು ವ್ಯಾಲ್ಯೂ. ಇದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಅಥವಾ ಸ್ಪ್ಲಿಟ್ ಮಾಡಬೇಕು. 3 ಭಾಗವಾಗಿ ಮಾಡ್ಬೋದು. ಈಗ ಮುಂಗಾರಿಗೆ, ಮಧ್ಯಂತರ ಮತ್ತು ಕೊನೆ ಹಿಂಗಾರಿನಲ್ಲಿ ಸೇರಿಸಿ ಒಂದು ಗಿಡಕ್ಕೆ 300ರಿಂದ 350 ಗ್ರಾಮ್ ಅಷ್ಟು ಕೊಡಬೇಕು. ಇದು 5 ವರ್ಷದ ಮೇಲ್ಪಟ್ಟಂಥ ಗಿಡಕ್ಕೆ ಕೊಡಬೇಕಾಗಿ ಅಥವಾ ಕೊಡಬೇಕಾಗಿರೋಂಥ ಶಿಫಾರಸ್ಸು ಇದು. ಎಲ್ಲರೂ ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇ ನಿಮಗೆ DAP ಅಥವಾ 10-26 ಈ ಥರ 9-24-24 ಇದನ್ನು ಹಾಕಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬೇಕಾಗಿದ್ದರೆ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.